ಮದ್ಯಪ್ರಿಯರಿಗೆ ಒಂದು ಶಾಕ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದರೆ ರಾಜ್ಯ ಸರ್ಕಾರ ದಿನದಿಂದ ದಿನಕ್ಕೆ ಬೆಲೆ ಏರಿಕೆಯನ್ನು ಮಾಡ್ತಾನೇ ಇದೆ ಎಲ್ಲ ವಸ್ತುಗಳಲ್ಲಿಯೂ. ಮದ್ಯದ ರೇಟನ್ನು ದಿನದಿನಕ್ಕೆ ರಾಜ್ಯ ಸರ್ಕಾರ ಏರಿಸ್ತಾನೇ ಇದೆ. ವಾಟರ್ ಬಾಟಲ್ಗಳಿಗಿಂತ ಹತ್ತತ್ತು ಸೇಲ್ ಆಗ್ತಿತ್ತಪ್ಪ. ನೀರಡಿಕೆ ಆದರೆ ಬೀರ್ ಕುಡಿರಿ ಅನ್ನುವಂತಹ ಒಂದು ಮಾತಿತ್ತು. ಇವತ್ತು ಕುಡುಕರ ಅಭಿಪ್ರಾಯ ಇದು. ಬೀರ್ ಕುಡಿಯೋದೇ ಬಿಟ್ಬಿಟ್ಟಿದ್ದೀವಿ ಸರ್ ನಾವು. ಸರ್ಕಾರ ಬೆಲೆಯನ್ನು ಇನ್ಕ್ರೀಸ್ ಮಾಡಿದ ಕಾರಣದಿಂದ, ಬೆಲೆಯನ್ನು ಏರಿಕೆ ಮಾಡಿದಂತಹ ಕಾರಣದಿಂದ ಜನಗಳು ಮದ್ಯಪಾನ ಮಾಡೋದನ್ನೇ ಬಿಟ್ಟಿದ್ದಾರೆ ಅಂತ. ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯ್ತಲ್ಲ. ಮದ್ಯಪಾನ ಮಾಡೋದು ಬಿಟ್ಟರೆ ಒಂದು ರೀತಿ ಎಲ್ಲವೂ ಕೂಡ ಸಮಂಜಸವೇ, ಒಳ್ಳೆಯದೇ. ಹಾಳಾಗೋಗಲಿ, ರೇಟ್ ಜಾಸ್ತಿ ಆಯಿತು ಅಂತಾದರೂ ಕುಡಿಯೋದು ಬಿಟ್ಟರಲ್ಲ ಸ್ವಾಮಿ ನಮ್ಮ ಜನ. ಯಾರ್ಯಾರು ಬಿಯರ್ ಪ್ರಿಯರಿದ್ದರು ಲಿಟ್ರಲಿ ಈ ಹಣದ ಏರಿಕೆಯಿಂದ, ದರದ ಏರಿಕೆಯಿಂದ ಬಿಯರಿಗೆ ಗುಡ್ ಬೈಯನ್ನು ಹೇಳಿದ್ದಾರೆ. ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು. ಇನ್ನೇನು ಹೊಸ ವರ್ಷಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿದೆ. 2025ಕ್ಕೆ ಗುಡ್ ಬೈ ಹೇಳಿ 2026ಕ್ಕೆ ಸ್ವಾಗತ ಹೇಳೋದಕ್ಕೆ ಯುವ ಜನಾಂಗ ಸಿದ್ಧಾಗಿ ಕುಳಿತುಕೊಂಡಿದೆ. ಇನ್ಫ್ಯಾಕ್ಟ್ ನ್ಯೂ ಇಯರ್ ಬಂತು ಅಂದಾಕ್ಷಣ ಮೊದಲು ನಮಗೆಲ್ಲ ನೆನಪಾಗೋದು ಪಾರ್ಟಿಗಳು. ಪಾರ್ಟಿಯನ್ನು ಬೇರೆ ಬೇರೆ ತರಹ ಮಾಡೋರಿದ್ದಾರೆ. ಕೆಲವೊಬ್ಬರು ಫ್ಯಾಮಿಲಿಯ ಜೊತೆಗೆ ಫ್ಯಾಮಿಲಿ ಮ್ಯಾನ್ಸ್ ಆಗಿ ಮನೆಯಲ್ಲೇ ಇದ್ಕೊಂಡು ಕೇಕ್ ಕಟ್ ಮಾಡಿ ಪಾರ್ಟಿ ಮಾಡಿದರೆ, ಇನ್ನೂ ಕೆಲವರು ಫ್ರೆಂಡ್ಸ್ ಜೊತೆಗೆ, ತಮ್ಮ ಕೊಲೀಗ್ಸ್ಗಳ ಜೊತೆಗೆ, ತಮ್ಮ ಸಹಚರರ ಜೊತೆಗೆ ಜೋರಾಗಿ ಈ ಪಬ್ಗಳಲ್ಲಿ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸ್ಗಳಲ್ಲಿ ಜೋರಾದ ಪಾರ್ಟಿ ಮಾಡೋದಕ್ಕೆ ಸಿದ್ಧವಾಗಿ ಕುಳಿತಿರ್ತಾರೆ. ಆ ತರಹದ ಪಾರ್ಟಿ ಮಾಡೋರು ಇದ್ದಾರೆ. ಅದರ ಜೊತೆಗೆ ಮದ್ಯಪ್ರಿಯರಿಗೆ ಒಂದು ಶಾಕ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ರಾಜ್ಯ ಸರ್ಕಾರ ದಿನದಿಂದ ದಿನಕ್ಕೆ ಬೆಲೆ ಏರಿಕೆಯನ್ನು ಮಾಡ್ತಾನೇ ಇದೆ ಎಲ್ಲ ವಸ್ತುಗಳಲ್ಲಿಯೂ ಕೂಡ. ಯಾಕೆಂತಂದರೆ ಒಂದು ಕಡೆ ಈ ಗ್ಯಾರಂಟಿ ಯೋಜನೆಗಳ ಎಕ್ಸಿಕ್ಯೂಷನ್ ಮಾಡಿದ ನಂತರ ಹೇಗಾದರೂ ಮಾಡಿ ಸರ್ಕಾರದ ಬೊಕ್ಕಸ ತುಂಬಿಸಬೇಕು ಅನ್ನುವಂತಹ ಕಾರಣದಿಂದ ಯಾವ ಪ್ರಾಡಕ್ಟ್ಸ್ಗಳು ದಿನೇ ಬಳಕೆ ಜಾಸ್ತಿ ಆಗುತ್ತೋ ಅಂಥ ಪ್ರಾಡಕ್ಟ್ಸ್ಗಳ ಮೇಲೆ ರೇಟನ್ನು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಾಡಕ್ಟ್ಸ್ಗಳ ಪೈಕಿ ಮದ್ಯವೂ ಕೂಡ ಒಂದಾಗಿರೋದ್ರಿಂದ ಮದ್ಯದ ರೇಟನ್ನು ದಿನದಿನಕ್ಕೆ ರಾಜ್ಯ ಸರ್ಕಾರ ಏರಿಸ್ತಾನೇ ಇದೆ. ಮೊದಲು ಬೀರ್ ಬಾಟ್ಲ್ಗಳೆಲ್ಲ ಎಷ್ಟು ಸೇಲ್ ಆಗ್ತಿತ್ತು ಗೊತ್ತಾ? ಈ ವಾಟರ್ ಬಾಟ್ಲ್ಗಳಿಗಿಂತ ಹತ್ತತ್ತು ಸೇಲ್ ಆಗ್ತಿತ್ತಪ್ಪ. ನೀರಡಿಕೆ ಆದರೆ ಬೀರ್ ಕುಡಿರಿ ಅನ್ನುವಂತಹ ಒಂದು ಮಾತಿತ್ತು. ಈಗ ಬೀರಿನ ಬೆಲೆ ಅಂತಕ್ಕಂಥದ್ದು ಏನಿದೆ, ಆ ಬೆಲೆ ನೋಡಿದ್ರೇ, ಆ ಬೆಲೆ ಕೇಳಿದ್ರೇ ಬೀರ್ ಕುಡಿಬಾರ್ದು ಅಂತ ಅನಿಸಿದೆ. ಹೇಗೆ ಅಂತಂದರೆ ಇವತ್ತು ಕುಡುಕರ ಅಭಿಪ್ರಾಯ ಇದು. ಬೀರ್ ಕುಡಿಯೋದೇ ಬಿಟ್ಬಿಟ್ಟಿದ್ದೀವಿ ಸರ್ ನಾವು. ಅಷ್ಟು ರೇಟ್ ಆದರೆ, ಅಷ್ಟು ಬೆಲೆ ಆದರೆ ಯಾರು ಬೀರ್ ಕುಡಿತಾರೆ ಅಂತ. ಇದು ಒಂದು ಕಡೆಗೆ ಮದ್ಯಪ್ರಿಯನ ಹೇಳಿಕೆ ಅಷ್ಟೇ ಅಲ್ಲ. ಅಬಕಾರಿ ಅಧಿಕಾರಿಗಳಾದಂತಹ ತನ್ವೀರವರು ಕೂಡ ಇದನ್ನೇ ಹೇಳಿದ್ದಾರೆ. ಸರ್ಕಾರ ಬೆಲೆಯನ್ನು ಇನ್ಕ್ರೀಸ್ ಮಾಡಿದ ಕಾರಣದಿಂದ, ಬೆಲೆಯನ್ನು ಏರಿಕೆ ಮಾಡಿದಂತಹ ಕಾರಣದಿಂದ ಜನಗಳು ಮದ್ಯಪಾನ ಮಾಡೋದನ್ನೇ ಬಿಟ್ಟಿದ್ದಾರೆ ಅಂತ. ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯ್ತಲ್ಲ. ಮದ್ಯಪಾನ ಮಾಡೋದು ಬಿಟ್ಟರೆ ಒಂದು ರೀತಿ ಎಲ್ಲವೂ ಕೂಡ ಸಮಂಜಸವೇ, ಒಳ್ಳೆಯದೇ. ಹಾಳಾಗೋಗಲಿ, ರೇಟ್ ಜಾಸ್ತಿ ಆಯಿತು ಅಂತಾದರೂ ಕುಡಿಯೋದು ಬಿಟ್ಟರಲ್ಲ ಸ್ವಾಮಿ ನಮ್ಮ ಜನ. ಅದಕ್ಕಾದರೂ ಮೆಚ್ಚಬೇಕು. ಮನೆಯಲ್ಲಿದ್ದ ಹೆಣ್ಮಕ್ಳು ಸಂತೋಷ ಪಡ್ತಾರೆ. ಓಕೆ, ಇನ್ನು ನಮ್ಮ ರಾಜ್ಯದಲ್ಲಿ ಅತಿ ಹೆಚ್ಚು ಬಿಯರನ್ನು ಸೇಲ್ ಮಾಡ್ತಾ ಇದ್ದಂತಹ ಜಿಲ್ಲೆ ಚಾಮರಾಜನಗರ. ಚಾಮರಾಜನಗರಕ್ಕೆ ಹೋಗಿ ನೀವು ಯಾವುದಾದ್ರೂ ಒಂದು ಬಾರ್ ಓನರನ್ನು ಮಾತಾಡಿಸಿ, ಬೀರ್ಗಳೆಲ್ಲ ಹೆಂಗೆ ಸೇಲ್ ಆಗ್ತಿತ್ತು ಅಂತಂದರೆ, ನಾನು ಆಗಲೇ ಹೇಳಿದ್ನಲ್ಲ ಸಾರ್, ವಾಟರ್ ಬಾಟ್ಲು ಅಷ್ಟು ಸೇಲ್ ಆಗ್ತಿರಲಿಲ್ಲ, ನೀರು ಕೂಡ ಅಷ್ಟು ಸೇಲ್ ಆಗ್ತಿರಲಿಲ್ಲ, ಅಷ್ಟು ಬಿಯರ್ ಸೇಲ್ ಆಗ್ತಾ ಇತ್ತು ಸಾರ್ ಅಂತ. ಈ ಹೆಂಗಿದೆ ಪರಿಸ್ಥಿತಿ ಅಂತ ಕೇಳಿದರೆ, ಈ ವರ್ಷದಲ್ಲಿ ಅತಿ ಹೆಚ್ಚು ಚೀಪರ್ ಬಿಯರ್ ಮಾರಾಟ ಆಗುವ ಲೀಸ್ಟಿನಲ್ಲಿ ಚಾಮರಾಜಪೇಟೆ ಕಳೆದ ಬಾರಿ 2ನೇ ಸ್ಥಾನದಲ್ಲಿತ್ತು. ಮೋಸ್ಟ್ ಆಫ್ ಫಸ್ಟ್ ಪ್ಲೇಸ್ ಬೆಂಗಳೂರು ಇತ್ತೇನೋ. ಈ ಬಾರಿ ಚಾಮರಾಜಪೇಟೆ ಬರುತ್ತೆ ಅಂತ ಒಂದು ಇಮ್ಯಾಜಿನೇಷನ್ ಇತ್ತು, ಒಂದು ಕಲ್ಪನೆ ಇತ್ತು. ಆದರೆ ಈಗ ಆ ಕಲ್ಪನೆಗೆ ತೆರೆ ಬಿದ್ದಿದೆ. ಯಾಕೆಂತಂದರೆ ಯಾರೂ ಜನ ಬಿಯರೇ ಕುಡಿತಾ ಇಲ್ಲ ಸರ್. ಬಿಯರ್ ಹತ್ರಕ್ಕೆ ಬರ್ತಾನೆ ಇಲ್ಲ. ಯಾರು ಕುಡಿತಾರೆ ಸ್ವಾಮಿ ಬಿಯರ್ನ ಅಂತ. ಯಾಕೆಂತಂದರೆ ಒಂದಿಷ್ಟು ಗ್ರಾಫ್ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ನೋಡಿದಾಗ ಒಂದು ಬಿಯರಿಗೆ 230ರಿಂದ 240 ರೂಪಾಯಿ ವಿತ್ ಟ್ಯಾಕ್ಸು, ಆ ಕೂಲಿಂಗ್ ಚಾರ್ಜು, ಇದು ಚಾರ್ಜು, ಸುಡುಗಾಡು ಅಂತ 240 ರೂಪಾಯಿ ಹಾಕ್ತಿದ್ದಾರೆ. 240 ರೂಪಾಯಿ ಕೊಟ್ಟು ಒಂದು ಲೀಟ್ರ್ ಬೀರ್ನ ಯಾರು ಕುಡಿತಾರೆ? ಅದು 1 ಲೀಟ್ರ್ ಇರಲ್ಲ ಬಿಡಿ, ಅದೆಷ್ಟೋ ml ಇರುತ್ತೆ, ಆಯಿತಾ? ಅದನ್ನು ಯಾರು ಕುಡಿತಾರೆ ಅನ್ನುವಂಥದ್ದು ಅನೇಕ ಜನರ ಅಭಿಪ್ರಾಯ. ಆದ್ದರಿಂದ ಎಲ್ಲರೂ ಕೂಡ ಯಾರ್ಯಾರು ಬಿಯರ್ ಪ್ರಿಯರಿದ್ದರು ಲಿಟ್ರಲಿ ಈ ಹಣದ ಏರಿಕೆಯಿಂದ, ದರದ ಏರಿಕೆಯಿಂದ ಬಿಯರಿಗೆ ಗುಡ್ ಬೈಯನ್ನು ಹೇಳಿದ್ದಾರೆ. ಇನ್ನು ಕಳೆದ ವರ್ಷದ ಸ್ಟ್ಯಾಟಿಸ್ಟಿಕ್ಸನ್ನು ನಾನು ನಿಮಗೆ ಒಂದು ಸಲ ಹೇಳ್ತೀನಿ. ಕಳೆದ 6 ತಿಂಗಳಲ್ಲಿ ಒಂದು ಸ್ಟ್ಯಾಬ್ ಚೀಪ್ ಬಿಯರು ಹೆಂಗಿತ್ತು ಅಂತಂದರೆ, 14.38% ಮಾರಾಟವಾಗದೆ ನಷ್ಟದಲ್ಲಿ ಹಾಗೆ ಕೊಳೆತು ಖಾಲಿ ಬಿದ್ದಿದೆ. 14.38% ಬಿಯರ್ಗಳು. ಇನ್ನು ಅದಾದ ನಂತರ 28,798 ಕೇಸ್ ವಿಸ್ಕಿ ಏನಿದೆ ಅದು ಕೂಡ ಮಾರಾಟ ಆಗದೆ ತಿಪ್ಪೆಗೆ ಬಿದ್ದಿದೆ. ಆದ್ದರಿಂದ ನಾಟ್ ಓನ್ಲಿ ವಿಸ್ಕಿ ಬಿಯರ್ ಅಂತಲ್ಲ, ಇನ್ನು ಬೇರೆ ಬೇರೆ ಮದ್ಯಗಳು ಏನೇನಿದೆ, ಸ್ಕಾಚ್ ಆಗಿರಬಹುದು, ಬ್ರ್ಯಾಂಡಿ ಆಗಿರಬಹುದು, ರಮ್ ಆಗಿರಬಹುದು, ಇದು ಎಲ್ಲವೂ ಕೂಡ ಎಕ್ಸ್ಪೆಕ್ಟೇಷನ್ಗೂ ಮೀರಿ ರೀಚ್ ಆಗ್ತಾ ಇತ್ತು ಹಿಂದಕ್ಕೆ. ಆದರೆ ಈಗ ಆ ಎಕ್ಸ್ಪೆಕ್ಟೇಷನ್ಸ್ಗಿಂತ ಸಿಕ್ಕಾಪಟ್ಟೆ ಲೋ ರೇಟಲ್ಲಿ ಬಂದು ಈಗ ಮದ್ಯವೆಲ್ಲವೂ ಕೂಡ ಮೂಲೆ ಗುಂಪಾಗಿದೆ.
ಇದನ್ನು ಮದ್ಯಾಧಿಕಾರಿಗಳಾದಂತಹ ತನ್ವೀರ್ ಅವರೇ, ಅಬಕಾರಿ ಇಲಾಖೆಯ ಒಬ್ಬ ಅಧಿಕಾರಿನೇ ಹೇಳ್ತಾ ಇದ್ದಾರೆ, ತನ್ವೀರ್ ಅಂತ ಹೇಳಿ. ಈಗೆಲ್ಲ ಉಳ್ಕೊಂಡು ಬಿಟ್ಟಿದೆ ಸ್ಟಾಕ್ಸ್ಗಳು. ಅಬಕಾರಿ ಇಲಾಖೆ ಸಂಪೂರ್ಣವಾಗಿ ಲಾಸಲ್ಲಿದೆ, ಲಿಟ್ರಲ್ ಲಾಸಲ್ಲಿದೆ ಅಂತ. ನಾಟ್ ಓನ್ಲಿ ಅಬಕಾರಿ ಇಲಾಖೆ, ಎಲ್ಲ ಇಲಾಖೆಗಳು ಕೂಡ ಈ ಸರ್ಕಾರ ಬಂದ ಮೇಲೆ ಲಾಸಲ್ಲೇ ಇದೆ. ಅದನ್ನೇನು ಹೊಸದಾಗಿ ಹೇಳಬೇಕಾಗಿಲ್ಲ. ಆದರೆ ನೀವು ದರವನ್ನು ಜಾಸ್ತಿ ಮಾಡಿ ಜನರಿಗೆ ಕುಡಿ ಅಂದರೆ ಎಲ್ಲಿ ಕುಡಿತಾರೆ? ಅದು ಹೈಲಿ ಇಂಪಾಸಿಬಲ್. ಆದ್ದರಿಂದ ಲಿಟ್ರಲಿ ಯುವಕರಿಗೆ ಪ್ರಿಯವಾದಂತಹ ಮದ್ಯ ಬಿಯರ್ ಆಗಿತ್ತು. ಈಗ ಬಿಯರಿಗೆ ಎಲ್ಲರೂ ಕೂಡ ಗುಡ್ ಬೈಯನ್ನು ಹೇಳಿದ್ದಾರೆ. ಮತ್ತು ಬಿಯರಿನ ಕೈಯಲ್ಲಿ ಹಿಡ್ಕೋಬೇಕಂದ್ರೆ ಅದರ ರೇಟ್ ಕಡಿಮೆ ಮಾಡಬೇಕು. ಅದರ ರೇಟ್ ಕಡಿಮೆ ಮಾಡುವಂತಹ ಸಾಧ್ಯತೆಗಳು ಅಪ್ರಾಕ್ಸಿಮೇಟ್ಲಿ ಬಹಳ ಕಡಿಮೆ ಇದೆ. ಯಾಕಂತಂದರೆ ಇವತ್ತು ಸರ್ಕಾರದ ಪರಿಸ್ಥಿತಿ ಹಾಗಿದೆ. ಯಾವುದರ ಮೇಲೆ ರೇಟ್ ಜಾಸ್ತಿ ಹಾಕಿದರೆ ಸರ್ಕಾರ ನಡೆಯುತ್ತೆ, ನಮ್ಮ ಪಕ್ಷ ಇನ್ನೂ ಅಧಿಕಾರದಲ್ಲಿರುತ್ತೆ ಅನ್ನೋದು ಬಹಳ ಕ್ಲೆವರ್ ಆಗಿ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ. ಸೊ ಅದರಿಂದ ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ. ಅವ್ರು ಯಾಕ್ರಿ ರೇಟ್ ಕಡಿಮೆ ಮಾಡ್ತಾರೆ? ರೇಟ್ ಕಡಿಮೆ ಮಾಡಲ್ಲ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬಲ್ ಟಿವಿ. ನಮಸ್ಕಾರ.